ನಮಸ್ಕಾರ ಫ್ರೆಂಡ್ಸ್, ಕೌಂಟರ್ನಲ್ಲಿ ಸ್ಟ್ಯಾಂಪ್ ಸೇಲನ್ನು ಹೇಗೆ ಮಾಡಬೇಕು ಕುರಿತಾದ ಮಾಹಿತಿಯನ್ನು ನೋಡೋಣ. ಕೌಂಟರ್ ಆಪರೇಟರ್ ಬುಕಿಂಗ್ ಸೊಲ್ಯೂಷನ್ ರಿಟೇಲ್ ಸರ್ವಿಸ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು. ರಿಕ್ವೆಸ್ಟ್ ಇನ್ವೆಂಟರಿ ಸ್ಟ್ಯಾಂಪ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಮೊದಲನೇ ಆಯ್ಕೆಯನ್ನು ತೆಗೆದುಕೊಳ್ಳಿ, ರಿಕ್ವೆಸ್ಟ್ ಸ್ಟ್ಯಾಂಪ್ಸ್ ಫ್ರಮ್ ಟ್ರೆಜರಿ. ರಿಕ್ವೆಸ್ಟ್ ಸ್ಟ್ಯಾಂಪ್ಸ್ ಟ್ರೆಜರಿ ಇದನ್ನು ಆಯ್ಕೆ ಮಾಡಿಕೊಳ್ಳಿ. ಕೆಟಗರಿಯಲ್ಲಿ ಡೆಫಿನೆಟಿವ್ ಅಥವಾ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಅಥವಾ ಸರ್ವಿಸ್ ಸ್ಟ್ಯಾಂಪ್ಸ್ ಇದನ್ನು ಆಯ್ಕೆ ಮಾಡಿಕೊಂಡು ಡೆನಾಮಿನೇಷನ್ ಅನ್ನು ಆಯ್ಕೆ ಮಾಡಿ. ಇಲ್ಲಿ ಕ್ವಾಂಟಿಟಿಯನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಆಡ್ ಮೇಲೆ ಕ್ಲಿಕ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಿಮಗೆ ಬೇಕಾದ ಎಲ್ಲ ಸ್ಟ್ಯಾಂಪ್ಗಳು ಆ್ಯಡ್ ಆದ ಮೇಲೆ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಈ ರಿಕ್ವೆಸ್ಟ್ ಸಬ್ಮಿಟ್ ಆಗುತ್ತದೆ. ಇದರ ಮೇಲೆ ಟ್ರೆಜರರ್ ರೋಲ್ನಲ್ಲಿ ವೆರಿಫಿಕೇಶನ್ ಇರುತ್ತದೆ. ನೀವು ಟ್ರೆಜರರ್ ರೋಲ್ಗೆ ಹೋಗಬೇಕಾಗತ್ತಾ. ಅಲ್ಲಿ ಟ್ರೆಜರಿ ಮಾಡೆಲನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಪ್ಸ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸ್ಟ್ಯಾಂಪ್ ರಿಕ್ವೆಸ್ಟ್ ಇಲ್ಲಿ ಹೈಲೈಟ್ ಆಗುತ್ತದೆ. ಅದನ್ನು ಆಯ್ಕೆ ಮಾಡಿಕೊಂಡು ರಿಮಾರ್ಕ್ನಲ್ಲಿ ಕೌಂಟರ್ ನಂಬರನ್ನು ನೋಟ್ ಮಾಡಿ. ವ್ಯೂ ಮತ್ತು ಇಶ್ಯೂ ಅನ್ನು ನೀವು ಕ್ಲಿಕ್ ಮಾಡಿದರೆ ಎಲ್ಲ ಶೋನ್ ಆಗುತ್ತೆ. ಕೊನೆಗೆ ವೆರಿಫೈ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಡಾಟಾ ಸಬ್ಮಿಟ್ ಆಗುತ್ತದೆ. ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಅಪ್ರೂವ್ ಆದ ನಂತರ ಮತ್ತೆ ಆಪರೇಟರ್ಗೆ ಲಾಗಿನ್ ಆಗಿ ರಿಟೇಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಕ್ವೆಸ್ಟ್ ಇನ್ವೆಂಟರಿ ಸ್ಟ್ಯಾಂಪ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಮೂರನೇ ಆಪ್ಷನ್ ಅನ್ನು ತಗೊಳ್ಬೇಕು. ರಿಸೀವ್ ಸ್ಟ್ಯಾಂಪ್ ಫ್ರಾಮ್ ಟ್ರೆಜರಿ ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಡಾಟಾನ ಚೆಕ್ ಮಾಡಿಕೊಂಡು ರಿಕ್ವೆಸ್ಟ್ ಅಮೌಂಟ್ ಮತ್ತು ಅಪ್ರೂವಲ್ ಅಮೌಂಟ್ ಅನ್ನು ಚೆಕ್ ಮಾಡಿಕೊಂಡು ಆಪರೇಟರ್ ಮತ್ತು ರಿಟೇಲ್ ಸರ್ವಿಸ್ನಲ್ಲಿ ಇಷ್ಟಾದ ಮೇಲೆ ನೀವು ಮತ್ತೆ ಆಪರೇಟರ್ಗೆ ಬರಬೇಕು. ಇಲ್ಲಿ ರಿಟೇಲ್ ಸರ್ವಿಸ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟೇಷನರಿ ಸೆಲ್ ಇದರ ಮೇಲೆ ಕ್ಲಿಕ್ ಮಾಡಿ. ಕೆಟಗರಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಡೆನಾಮಿನೇಷನ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಕ್ವಾಂಟಿಟಿಯನ್ನು ಎಂಟರ್ ಮಾಡಿ. ಒಂದಕ್ಕಿಂತ ಹೆಚ್ಚಿದ್ದಾಗ ನೀವು ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತಾ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ,
ಅಂಚೆ ಬಾಂಧವರಿಗೆ ತಲುಪುವಂತೆ ಸಹಕರಿಸಿ. ಇಷ್ಟಾದ್ಮೇಲೆ ಪೇಮೆಂಟ್ ನಲ್ಲಿ ಅಮೌಂಟ್ ಹೈಲೈಟ್ ಆಗುತ್ತದೆ. UPI ಮತ್ತೆ QR ಇದೆ. ಕ್ಯಾಶ್ ಅನ್ನು ಆಯ್ಕೆ ಮಾಡಿಕೊಂಡು ಪೇಮೆಂಟ್ ಕ್ಲಿಕ್ ಮಾಡಿದ್ರೆ ಕ್ಯಾಶ್ ವ್ಯಾಲೆಟ್ಗೆ ಅಪ್ ಆಗುತ್ತದೆ. ನಂತರ ಹೋಮ್ ಮೇಲೆ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡಿದ್ರೆ ನಿಮಗೆ ವ್ಯಾಲೆಟ್ ಅಮೌಂಟ್ ಹೈಲೈಟ್ ಆಗುತ್ತದೆ. ಕನ್ಫರ್ಮ್ ಮಾಡ್ಕೊಳ್ಳಿ. ಇದಿಷ್ಟು ಕೌಂಟರ್ನಲ್ಲಿ ಸ್ಟ್ಯಾಂಪ್ ಸೇಲ್ ಮಾಡೋ ಕುರಿತಾದ ಮಾಹಿತಿ ಗೆಳೆಯರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್